ಇನ್ನು ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಾ ಇದೆ. ಬೆಲೆ ಏರಿಕೆಯ ಬರೆ, ದರ ಏರಿಕೆಯ ಬರೆ. ನಿನ್ನೆ ತಾನೇ ಏಪ್ರಿಲ್ 1ನೇ ತಾರೀಕಿಂದ ಹಾಲು, ವಿದ್ಯುತ್ ದರ, ಕಸದ ಸೆಸ್ಸು ಎಲ್ಲ ಜಾಸ್ತಿ ಆಗಿತ್ತು. ಮಿಡ್ ನೈಟಲ್ಲಿ ಇನ್ನೂ ಒಂದು ಮಾಡಿದ್ದಾರೆ. ಏನಂದ್ರೆ ಡೀಸೆಲ್ ರೇಟ್ ಜಾಸ್ತಿ. ಲೀಟರ್ ಡೀಸೆಲ್ ಮೇಲೆ 2 ರೂಪಾಯಿ ಹೆಚ್ಚಳವಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬಂದಿದೆ. ಡೀಸೆಲ್ ಮೇಲಿನ ಸೆಸ್ಸನ್ನು ಹೆಚ್ಚಿಸಿದೆ ಸರ್ಕಾರ. ಅಂಡ್ ರಿಮೆಂಬರ್, ಸದ್ಯದಲ್ಲೇ ಪೆಟ್ರೋಲ್ ಮೇಲೂ ಆಗುತ್ತೆ. ಎರಡೂ ಒಟ್ಟಿಗೆ ಮಾಡಿಬಿಟ್ರೆ ಜನ ಅನ್ಕೊಂಡ್ಬಿಡ್ತಾರೆ ಅಂತ ಸುಮ್ಮನೆ ಒಂದು ಸ್ಯಾಂಪಲ್ ಬಿಟ್ಟಿದ್ದಾರೆ. ಡೀಸೆಲ್ ಸದ್ಯದಲ್ಲೇ ಪೆಟ್ರೋಲು ಆಗುತ್ತೆ, ನೋಡ್ತಾ ಇರಿ. ಎಲ್ಲ ಅಂದರೆ ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಎಲ್ಲ ಕಡೆಯಿಂದ ಕಿತ್ತು ತಿಂತಾ ಇದ್ದಾರೆ ಜನರ ಹತ್ರ. 5 ರೂಪಾಯಿ ಕೊಟ್ಬಿಟ್ಟು 50 ರೂಪಾಯಿ ಕಿತ್ಕೋತಾ ಇದ್ದಾರೆ. ಯಾರಿಗೂ ಅರ್ಥ ಆಗ್ತಿಲ್ಲ. ಈಗ ನೋಡಿ, ಡೀಸೆಲ್ ವಿಚಾರ. ಹಿಂದಿದ್ದಂತಹ ಸೆಸ್ಸು 18 ರೂಪಾಯಿ 44 ಪೈಸೆ. ಅಂದರೆ ನೀವು 1 ಲೀಟ್ರ್ ಡೀಸೆಲ್ ಹಾಕಿಸ್ಕೊಂಡ್ರೆ 18 ರೂಪಾಯಿ 44 ಪೈಸೆ ರಾಜ್ಯ ಸರ್ಕಾರಕ್ಕೆ ಹೋಗ್ತಿತ್ತು. ಈಗ ಹೊಸ ಸೆಸ್ ಏನು 2 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ, 21 ರೂಪಾಯಿ 17 ಪೈಸೆ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ನೀವು ಹಾಕಿಸಿಕೊಳ್ಳುವ 1 ಲೀಟರ್ ಡೀಸೆಲ್ಗೆ. ನಾರ್ಮಲ್ ಡೀಸೆಲ್ ಹಳೆಯ ದರ 88 ರೂಪಾಯಿ 99 ಪೈಸೆ ಇತ್ತು. ಹೊಸ ದರ ಈಗ 90 ರೂಪಾಯಿ 99 ಪೈಸೆ. 2 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಪ್ರೀಮಿಯಂ ಡೀಸೆಲ್ ಅಂತ ಬರುತ್ತಲ್ಲ, ಅದು ಹಳೆಯ ದರ 92 ರೂಪಾಯಿ 60 ಪೈಸೆ ಇತ್ತು. ಈಗ ಹೊಸ ದರ 94 ರೂಪಾಯಿ 60 ಪೈಸೆ, 2 ರೂಪಾಯಿ. ನೋಡಿ, ಡೀಸೆಲ್ ಬಳಕೆದಾರರು ಸಾಮಾನ್ಯ ಯೆಲ್ಲೋ ಬೋರ್ಡ್ ಅವರು ಜಾಸ್ತಿ, ಹೌದಾ? ಈ ಯೆಲ್ಲೋ ಬೋರ್ಡ್ ಅವರು ಟ್ರಾನ್ಸ್ಪೋರ್ಟೇಷನ್ಗೆ ಕಿಲೋಮೀಟರ್ ಗಟ್ಟಲೆ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ. ಅವ್ರದ್ದೇ ಡೀಸೆಲ್ ಬಳಕೆ ತುಂಬ ಜಾಸ್ತಿ ಇರೋದು. ಇಲ್ಲಿಂದನೇ ಸರ್ಕಾರಕ್ಕೆ ಜಾಸ್ತಿ ಲಾಭ ಬರೋದು. ಹಾಗಾಗಿ ಡೀಸೆಲನ್ನು ಟಚ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿ ಯೋಜನೆಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಅಷ್ಟನ್ನು ಸಂಗ್ರಹ ಮಾಡ್ಕೊಳ್ರಪ್ಪ ಸಾಕು. ಎಲ್ಲ ಕಡೆ ಕಿತ್ತು ತಿಂದರೆ ಹೆಂಗೆ ಅಂತ ಜನ. ಡೀಸೆಲ್ ದರ ಜಾಸ್ತಿ ಮಾಡಿ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಬರೆಯನ್ನು ಎಳೆದಿರುವಂಥದ್ದು. ಡೀಸೆಲ್ ದರ 2 ರೂಪಾಯಿ ಜಾಸ್ತಿ ಆಗಿದೆ. ವಾಹನ ಸವಾರರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. 2 ರೂಪಾಯಿ ದರ ಜಾಸ್ತಿ ಮಾಡಿದೆ ಸರ್ ಡೀಸೆಲ್ದು. ಖಂಡಿತ ಇದು ಬೆಲೆ ಏರಿಕೆ ಆಗ್ತಾ ಇದೆ. ಹಾಲಿನ ದರ ಆಯಿತು, ಮೊಸರಾಯಿತು, ಈಗ ಡೀಸೆಲ್ ದರ ತೀರಾ ಮೋಸನೇ ಆಗ್ತದೆ. ಹೋಗಿ ಬರೋದಕ್ಕೆಲ್ಲ ನಮಗೆಲ್ಲ ತೊಂದರೆ ಆಗ್ತದೆ ಗಾಡಿಗೆ. ಎಷ್ಟು ಕಷ್ಟ ಆಗುತ್ತೆ ತಮ್ಗೆ 2 ರೂಪಾಯಿ ಜಾಸ್ತಿ ಆದರೆ? ಸರ್ ಡೈಲಿ ಓಡಾಡೋಕ್ಕೆ ಯಾವತ್ತೋ ಒಂದಿನ ಹೋಗೋರಿಗೆ ಏನು ಕಷ್ಟ ಇಲ್ಲ. ಡೈಲಿ ಓಡೋರಿಗೆ ತುಂಬ ಕಷ್ಟ ಆಗುತ್ತೆ. ತಾವೇನು ಹೇಳ್ತೀರಾ ಸರ್? ಇದು ಬೆಲೆ ಏರಿಕೆ ಬಂದ್ಬಿಟ್ಟು ನಮ್ಮ ಓಲ್ಡ್ ಎಕಾನಮಿಗೆ ಎಫೆಕ್ಟ್ ಆಗ್ತಾ ಇದೆ. ಈಗ ನಾವು ದಾಬಸ್ಪೇಟೆಯಲ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿರೋದು, ನಮಗೆ 200 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೇ ನಮ್ಮ ಬೆಲೆ ಏರಿಕೆಯಿಂದ ಹಿಡಿದಾಗಿ MSME ಸೆಕ್ಟರ್ಸು, ಫ್ಯಾಕ್ಟ್ರೀಸು ಎಲ್ಲ ತುಂಬ ಒದೆ ಆಗ್ತಾ ಇದೆ ಸರ್. ಮಾತಾಡಿಸ್ತಾ ಹೋಗ್ತೀನಿ. ವಾಹನ ಸವಾರರಿದ್ದಾರೆ. ಡೀಸೆಲ್ ದರ ಏರಿಕೆ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳೋಣ. ಸರ್ ನಮಸ್ತೆ. 2 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ, ಎಷ್ಟು ಕಷ್ಟ ಅನ್ಸುತ್ತೆ? ಭಾಳ ಕಷ್ಟ ಇದೆ. ಇರೋ ಸಂಪಾದನೆಯಲ್ಲಿ ಇದು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಅಂತ ನಾವು ಹಾಕ್ಸಕ್ಕೆ ಹೋದ್ರೆ ಅಲ್ಲಿ 2 ರೂಪಾಯಿ ಅಂದರೆ ಮಕ್ಕಳಿಗೆ ಏನು ನೋಡಬೇಕು? ಬರೀ ಪೆಟ್ರೋಲ್ಗೆ ಇಲ್ಲಿ ಸುರ್ಕೊಂಡಿದೆ. ಡೀಸೆಲ್ ಪೆಟ್ರೋಲ್ಗೂ ಮಾಡಿಲ್ವಾ? ಮಾಡ್ತಾರೆ. ಅದು ಮಾಡಾದ್ಮೇಲೆ ಇದನ್ನು ಮಾಡ್ತಾರೆ. ಅದಕ್ಕೆ ಹೇಳ್ಕೊಡೋದು ಏನು ಬೇಕಾಗಿಲ್ಲ ಅಲ್ವಾ? ಇವಾಗ ಏನು ಸರ್ಕಾರ ಅಂತೀರ, ಮೇಲ್ಗಡೆಯಿಂದ ಪ್ರೆಜರ್ ಇದ್ರೆ ಅವ್ರು ಮಾಡಲೇಬೇಕು, ಇಲ್ಲಾಂದ್ರೆ ಏನು ನಡೆಯಲ್ಲ ಅವ್ರದ್ದು. ಮಾತಾಡ್ಸ್ತೀನಿ ಯಾವ ರೀತಿಯಾಗಿ ಓಲಾ ಊಬರ್ ಅವ್ರಿಗೆ. ಜೊತೆಗೆ 2 ರೂಪಾಯಿ ಏರಿಕೆ ಆದರೆ ಹೊರೆ ಆಗುತ್ತೆ. ಬರೀ ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯ ಅಂತ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಎಷ್ಟು ಕಷ್ಟ ಅಂತ. ನಮಸ್ಕಾರ. ಹಾಲಿನ ದರ ಏರಿಕೆ ಆಯಿತು, ವಿದ್ಯುತ್ ದರ ಏರಿಕೆ ಆಯಿತು, ಟೋಲ್ ದರ ಏರಿಕೆ ಆಯಿತು, ಈಗ ಡೀಸೆಲ್ ದರನೂ ಕೂಡ. ಅದೇ ಡೀಸೆಲ್ ಜಾಸ್ತಿ ಮಾಡಿರೋದು ನಮ್ಮ ಸರ್ಕಾರ ತಿಳ್ಕೊಳ್ಬೇಕು. ಇದು ಬರೋ ಸ್ಟೇಟ್ ಅಲ್ಲ, ಪೂರ್ತಿ ಇಂಡಿಯಾಗೆ ಎಫೆಕ್ಟ್ ಆಗಿದೆ. ಸ್ಪೆಷಲಿ ಬಡವರಿಗೆ, ಏನು ಡೈಲಿ ಸಂಪಾದನೆ ಅವರು ಬರೋದು, ಡೈಲಿ ವೇಜಸ್ ವರ್ಕರ್ಸ್ ಅವ್ರಿಗೆ ಸ್ಪೆಷಲಿ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡ್ತಾ ಇದ್ದರೆ ಸ್ಪೆಷಲಿ ಲೋ ಎಂಡ್ ಇನ್ಕಮ್ ಅವರು ತುಂಬ ಕಷ್ಟನಲ್ಲಿ ಸಿಗ್ಬೋದು. ಥ್ಯಾಂಕ್ ಯು. ಈ ರೀತಿ ವಾಹನ ಸವಾರರಿಗೆ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಡ್ತಾ ಹೋಗುತ್ತೆ. ತಿಂಗಳಲ್ಲಿ 2-3 ದರ ಏರಿಕೆ ಆಗ್ತಾ ಹೋದರೆ ಯಾವ ರೀತಿಯಾಗಿ ಜೀವನ ಮಾಡುವಂಥದ್ದು? ದುಡ್ದಿದ್ದೆಲ್ಲವನ್ನು ಕೂಡ ಬರೀ ಬೆಲೆ ಏರಿಕೆಗೆ ಇಡ್ತಾ ಹೋದರೆ ಜೀವನ ಸಾಗಿಸೋದು ಹೇಗೆ, ಬದುಕು ಕಟ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ವಾಹನ ಸವಾರರು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಬೆಲೆ ಏರಿಕೆಯನ್ನು ಮಾಡದೆ ಇಳಿಕೆ ಮಾಡಿ ಜನರು ಜೀವನ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.